ಇತಿಹಾಸ ಪ್ರಸಿದ್ಧಿ ಶ್ರೀ ಮಹಿಮೆ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ. ಇತಿಹಾಸ ಪ್ರಸಿದ್ಧ ಮಹಿಮಾಪುರ ಶ್ರೀ ಮಹಿಮೆ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ನಾನಾ ಕಲಾ ತಂಡಗಳು ಹಾಗೂ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಮಹಿಮೆ ರಂಗನಾಥ ಸ್ವಾಮಿಯ ನೂತನ ದೇವಾಲಯ ಉದ್ಘಾಟನೆಗೊಂಡಿದ್ದು, ರಥೋತ್ಸವದ ಅಂಗವಾಗಿ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿತು. ಉತ್ಸವ ಮೂರ್ತಿಗೆ ನಾನಾ ಕೊಪ್ಪಲುಗಳಿಂದ ಪೂಜೆ ಸಲ್ಲಿಸಿ ಶಾಸಕರಾದ ಎನ್ ಶ್ರೀನಿವಾಸ್ ಹಾಗೂ ಆಡಳಿತ ಮಂಡಳಿಯವರು ಚಾಲನೆ ನೀಡಿದರು. ಡೋಲು ಕುಣಿತ, ನಂದಿಧ್ವಜ, ಕಂಸಾಳೆ, ಗೊಂಬೆಗಳ ನೃತ್ಯ, ತಮಟೆ ವಾದನ ಸೇರಿದಂತೆ ನಾನಾ ಕಲಾ ತಂಡಗಳು ಹಾಗೂ ಸುಮಾರು 10,000ಕ್ಕೂ ಹೆಚ್ಚು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ವಿಜೃಂಭಣೆಯಿಂದ ಸಂಪನ್ನವಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಮಹಿಮಣ್ಣ, ಬಂದಿರೋ ಭಕ್ತಾದಿಗಳಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಮಾಡಿದ್ದೇವೆ. ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದು ದೇವರ ಆಶೀರ್ವಾದ ಎಂದು ತಿಳಿಯಬಹುದು. ದನಗಳ ಜಾತ್ರೆಯಲ್ಲಿ ಭಾಗವಹಿಸಿ ವಿಜೇತರಿಗೆ ಪಶುಪಾಲನಾ ಇಲಾಖೆ ವತಿಯಿಂದ ಬಹುಮಾನ ವಿತರಿಸಲಾಯಿತೆಂದು ಸಂತಸ ವ್ಯಕ್ತಪಡಿಸಿದರು. ಅವರ ಪಾದಂಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಜಾತ್ರೆ ವಿಶೇಷವಾದ ಜಾತ್ರೆ. ಏನಪ್ಪ ಅಂದರೆ ಈ ಜಾತ್ರೆ ಮಹಿಮೆ ಅಂದರೆ ಗರುಡಪ್ಪ ಸ್ವಾಮಿಯವರು ತಪಸ್ಸು ಮಾಡಿ ಅವರ ತಪಸ್ಸಿಗೆ ಮೆಚ್ಚಿ ಮಹಿಮೆ ರಂಗನಾಥ ಸ್ವಾಮಿ ಪ್ರತ್ಯಕ್ಷ ಆದರು ಅಂತಕ್ಕಂಥ ಪವಾಡವನ್ನು ನಾವು ಕೇಳಿದ್ದೇವೆ. ಹಾಗೂ ಅವರ ಸೇವೆಯನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಕೂಡ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ನಮ್ಮ ದೊಡ್ಡ ಮಗ ಪ್ರಕಾಶ್ ಅಂತ, ಎರಡನೇ ಮಗ ಪ್ರಸಾದ್ ಅಂತ ನಮ್ಮ ವಂಶ ಪರಂಪರೆ ಜಾತ್ರೆಯನ್ನು ಮಾಡ್ಕೊಂಡು ಬರ್ತಿರೋ ಸರಿ ಅಷ್ಟೇ. ಈಗಲೂ ಕೂಡ ಈ ವರ್ಷವೂ ಕೂಡ ಅದೇ ರೀತಿ ನಾವು ಜಾತ್ರೆ ಆಚರಣೆ ಮಾಡ್ಕೊಂಡ್ಬಂದಿದ್ದೀವಿ. ಇನ್ನೂ ಕೂಡ ಭಗವಂತ ನಮ್ಗೆ ಅದೇ ರೀತಿ ಜಾತ್ರೆ ಆಚರಣೆ ಮಾಡೋಕ್ಕೆ ನಮ್ಗೆ ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ, ಇವತ್ತಿನ ಜಾತ್ರೆ ಏನಪ್ಪ ಅಂದರೆ ನನ್ನ ಅನುಭವದ ಪ್ರಕಾರವಾಗಿ ಹಳೆಯ ದೇವಸ್ಥಾನವನ್ನು ತೆಗೆದು ಚೌರ ಕಾಲದಿಂದ ಕಟ್ಟಿರೋ ದೇವಸ್ಥಾನ. ಶ್ರೀಮನ್ನಾರಾಯಣನ ಇಲ್ಲಿ ರಾಕ್ಷಸ ಸಂಹಾರಕ್ಕಾಗಿ ಗರುಡ ತಪಸ್ಸು ಮಾಡಿ ಶ್ರೀಮನ್ನಾರಾಯಣನ ವರ್ಷಕೊಂಡು ಒಂದು ಕಲ್ಲಾಗಿ ಬೆಲ್ಲಚಾಕಾರವಾಗಿ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಎಲ್ಚಿ ಮರದ ಪಕ್ಕದಲ್ಲಿ ಗರುಡ ತಪಸ್ಸು ಮಾಡಿ ಅಲ್ಲಿ ಒಂದು ಉದ್ಭವ ಮೂರ್ತಿಯಾಗಿ ಕಲ್ಲು ಬೆಲ್ದಾಚಾಕಾರವಾಗಿ ಒಂದು ಇದು ಕೊಟ್ಟಿದ್ದಾರೆ. ಆವಾಗ ಶ್ರೀಮನ್ನಾರಾಯಣ ಬಂದು ತಪಸ್ಸು ಮಾಡಿ ಇಲ್ಲಿ ಕೆಳಗಡೆ ಆಂಜನೇಯನ ಕಾವಲಿಕ್ಕಿ, ಮೇಗಡೆ ಗರುಡನ ಕಾವಲಿಕ್ಕಿ ಇದನ್ನು ತಪಸ್ಸಿಗೆ ಕುಂತಿದ್ರಂತೆ. ಆ ತಪಸ್ಸಿನ ಮಹಿಮೆನೇ ಈ ದೇವಸ್ಥಾನದ ಮಹಿಮೆ. ಎಷ್ಟು ಭಕ್ತಾದಿಗಳು ಸೇರಿದ್ದಾರೆ? ಇವತ್ತು ಎಲ್ಲ ಭಕ್ತಾದಿಗಳು ಒಂದು 6,000 ಜನ ಭಕ್ತಾದಿಗಳು ಸೇರಿದ್ದಾರೆ. ಆ ಭಕ್ತಾದಿಗಳಿಂದಲೇ ದಾಸೋಹ ಅದು ಇದು ಎಲ್ಲ ನಡೀತಾ ಇದೆ ಗೊತ್ತಾ. ಆಮೇಲೆ ಇಲ್ಲಿ ಸ್ಥಳೀಯವಾದ MLA ಅವರು ಪ್ರೈಸಸ್ ಅವರ ಸ್ವಂತದಿಂದ ತಂದು ಎಲ್ಲ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. 3 ದಿವಸದಿಂದ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸರ್? ಇಲ್ಲಿ 3 ದಿವಸದಿಂದ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಇದು ಅರ್ಜೆಂಟು ಹೋದ್ಸತಿ ರಥ ನಿಂತೋಗಿತ್ತು. ಆ ರಥ ನಿಂತೋಗಿರೋದ್ರಿಂದ ಅರ್ಜೆಂಟಾಗಿ ರಥ ಮಾಡಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನ ಉದ್ಘಾಟನೆ ಆದ ಹೊಸ ದೇವಸ್ಥಾನ ಕಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ದೇವಾಲಯದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ರಾಜಕೀಯ ವ್ಯಕ್ತಿಗಳು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.